ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದುವರೆಗೂ ಯಾರು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ, ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಜಾಯ್ನ್ ಆಗಿ. ಹಾಗೆ ಇನ್ನು BBMPಯಿಂದ 22,000 ಪೌರ ಕಾರ್ಮಿಕ ಹುದ್ದೆಗಳಿಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. DC ಆಫೀಸ್ ಅಥವಾ ತಹಸೀಲ್ದಾರ್ ಆಫೀಸ್ನಲ್ಲಿ ನೇಮಕಾತಿ ಆಗುತ್ತೆ. 22,000 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ದಾರೆ. ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ SLC ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆಗುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೋಡಿ. ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರ ಅಂತ ಕೊಟ್ಟಿದ್ದಾರೆ. 22,000 ಹುದ್ದೆಗಳಲ್ಲಿ ಬೆಂಗಳೂರು ನಗರದಲ್ಲಿ 1,017, ಬೆಂಗಳೂರು ಗ್ರಾಮಾಂತರದಲ್ಲಿ 581, ಹಾಗೇನ ಇಲ್ಲಿ ನೋಡಿ ರಾಮನಗರದಲ್ಲಿ 1,004, ಚಿಕ್ಕಬಳ್ಳಾಪುರದಲ್ಲಿ 773, ತುಮಕೂರು 583, ದಾವಣಗೆರೆ 337, ಶಿವಮೊಗ್ಗ 720, ಚಿತ್ರದುರ್ಗ 710, ಮೈಸೂರು 991, ಹಾಸನ 655, ಹಾಗೆ ಚಾಮರಾಜನಗರದಲ್ಲಿ 399, ಚಿಕ್ಕಮಗಳೂರಲ್ಲಿ 483, ಕೊಡಗು 266, ಹಾಗೆ ಮಂಡ್ಯ 684, ಉಡುಪಿ 516, ದಕ್ಷಿಣ ಕನ್ನಡ 961, ಹಾವೇರಿ 674, ಹಾಗೆ ಇನ್ನು ಉತ್ತರ ಕನ್ನಡದಲ್ಲಿ 1,001, ವಿಜಯಪುರದಲ್ಲಿ 597, ಬೆಳಗಾವಿಯಲ್ಲಿ 1,741, ಬಾಗಲಕೋಟೆಯಲ್ಲಿ 1,201, ಗದಗ ಜಿಲ್ಲೆಯಲ್ಲಿ 754, ಧಾರವಾಡದಲ್ಲಿ 169, ಕಲಬುರಗಿಯಲ್ಲಿ 612, ಬಳ್ಳಾರಿ 571, ಯಾದಗಿರಿ 616, ಕೊಪ್ಪಳ 665, ರಾಯಚೂರು 890, ವಿಜಯನಗರ 635. 22,000 ಹುದ್ದೆಗಳಿಗೆ ಒಳಗೊಂಡಂತೆ ಜಿಲ್ಲಾವಾರು ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಫ್ರೆಂಡ್ಸ್. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನೇಮಕಾತಿ ನಡೆಯುತ್ತೆ. ಹಾಗೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಪೌರಾಡಳಿತ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಆಡಳಿತ ಶಿವಸ್ವಾಮಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 22,000ಕ್ಕೂ ಹೆಚ್ಚಿಗೆ ಹುದ್ದೆಗಳಿವೆ. ಅವೆಲ್ಲವೂ ಪೌರ ಕಾರ್ಮಿಕ ಮತ್ತು ಸಂಬಂಧಿತ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಎಂದು ಹೇಳಿದ್ದಾರೆ. ನಿರ್ದೇಶನಾಲಯದ ಅಂಕಿಅಂಶಗಳ ಪ್ರಕಾರ 1,741 ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುತ್ತವೆ ಅಂತ ಹೇಳಿದ್ದಾರೆ. ಹಾಗೆ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ 10 ನಗರ ಪಾಲಿಕೆಗಳು, 1 ನಗರ ಪುರಸಭೆಗಳು, 121 ಪಟ್ಟಣ ಪುರಸಭೆಗಳು ಮತ್ತು 115 ಪಟ್ಟಣ ಪಂಚಾಯಿತಿಗಳು ಸೇರಿದಂತೆ 300ಕ್ಕೂ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳಿವೆ ಎಂದು ಪುರಸಭೆ ಆಡಳಿತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ ಹಾಗೂ 10ನೇ ತರಗತಿ ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗಳು ಪ್ರಾರಂಭ ಆಗೋದು ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್. ಇದಿಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಹುದ್ದೆಗಳಾದ ಒಂದು ಪೌರಾಡಳಿತದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಇನ್ಫಾರ್ಮೇಷನ್ ಆಗಿತ್ತು. ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದುವರೆಗೂ ಯಾರು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ, ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಜಾಯ್ನ್ ಆಗಿ. ಹಾಗೆ ಇನ್ನು BBMPಯಿಂದ 22,000 ಪೌರ ಕಾರ್ಮಿಕ ಹುದ್ದೆಗಳಿಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. DC ಆಫೀಸ್ ಅಥವಾ ತಹಸೀಲ್ದಾರ್ ಆಫೀಸ್ನಲ್ಲಿ ನೇಮಕಾತಿ ಆಗುತ್ತೆ. 22,000 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ದಾರೆ. ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ SLC ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆಗುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೋಡಿ. ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರ ಅಂತ ಕೊಟ್ಟಿದ್ದಾರೆ. 22,000 ಹುದ್ದೆಗಳಲ್ಲಿ ಬೆಂಗಳೂರು ನಗರದಲ್ಲಿ 1,017, ಬೆಂಗಳೂರು ಗ್ರಾಮಾಂತರದಲ್ಲಿ 581, ಹಾಗೇನ ಇಲ್ಲಿ ನೋಡಿ ರಾಮನಗರದಲ್ಲಿ 1,004, ಚಿಕ್ಕಬಳ್ಳಾಪುರದಲ್ಲಿ 773, ತುಮಕೂರು 583, ದಾವಣಗೆರೆ 337, ಶಿವಮೊಗ್ಗ 720, ಚಿತ್ರದುರ್ಗ 710, ಮೈಸೂರು 991, ಹಾಸನ 655, ಹಾಗೆ ಚಾಮರಾಜನಗರದಲ್ಲಿ 399, ಚಿಕ್ಕಮಗಳೂರಲ್ಲಿ 483, ಕೊಡಗು 266, ಹಾಗೆ ಮಂಡ್ಯ 684, ಉಡುಪಿ 516, ದಕ್ಷಿಣ ಕನ್ನಡ 961, ಹಾವೇರಿ 674, ಹಾಗೆ ಇನ್ನು ಉತ್ತರ ಕನ್ನಡದಲ್ಲಿ 1,001, ವಿಜಯಪುರದಲ್ಲಿ
597, ಬೆಳಗಾವಿಯಲ್ಲಿ 1741, ಬಾಗಲಕೋಟೆಯಲ್ಲಿ 1201, ಗದಗ ಜಿಲ್ಲೆಯಲ್ಲಿ 754, ಧಾರವಾಡದಲ್ಲಿ 169, ಕಲಬುರಗಿಯಲ್ಲಿ 612, ಬಳ್ಳಾರಿ 571, ಯಾದಗಿರಿ 616, ಕೊಪ್ಪಳ 665, ರಾಯಚೂರು 890, ವಿಜಯನಗರ 635, 22,000 ಹುದ್ದೆಗಳಿಗೆ ಒಳಗೊಂಡಂತೆ ಜಿಲ್ಲಾವಾರು ಹುದ್ದೆಗಳ ನೇಮಕಾತಿ ನಡೆಯುತ್ತೆ. ಫ್ರೆಂಡ್ಸ್, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನೇಮಕಾತಿ ನಡೆಯುತ್ತೆ. ಹಾಗೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಪೌರಾಡಳಿತ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಆಡಳಿತ ಶಿವಸ್ವಾಮಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 22,000ಕ್ಕೂ ಹೆಚ್ಚಿಗೆ ಹುದ್ದೆಗಳಿವೆ. ಅವೆಲ್ಲವೂ ಪೌರ ಕಾರ್ಮಿಕ ಮತ್ತು ಸಂಬಂಧಿತ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಎಂದು ಹೇಳಿದ್ದಾರೆ. ನಿರ್ದೇಶನಾಲಯದ ಅಂಕಿಅಂಶಗಳ ಪ್ರಕಾರ 1,741 ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುತ್ತವೆ ಅಂತ ಹೇಳಿದ್ದಾರೆ. ಹಾಗೆ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ 10 ನಗರ ಪಾಲಿಕೆಗಳು, 1 ನಗರ ಪುರಸಭೆಗಳು, 121 ಪಟ್ಟಣ ಪುರಸಭೆಗಳು ಮತ್ತು 115 ಪಟ್ಟಣ ಪಂಚಾಯಿತಿಗಳು ಸೇರಿದಂತೆ 300ಕ್ಕೂ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳಿವೆ ಎಂದು ಪುರಸಭೆ ಆಡಳಿತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ ಹಾಗೂ 10ನೇ ತರಗತಿ ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗಳು ಪ್ರಾರಂಭ ಆಗೋದು, ಈ ಒಂದು ಹುದ್ದೆಗಳು ಶುರುವಾಗುತ್ತೆ. ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಫ್ರೆಂಡ್ಸ್, ಇದಿಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಹುದ್ದೆಗಳಾದ ಒಂದು ಪೌರಾಡಳಿತದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಇನ್ಫಾರ್ಮೇಷನ್ ಆಗಿತ್ತು.